ಹೆಲೋ ಫ್ರೆಂಡ್ಸ್, ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಒಂದು ಸಿಂಪಲ್ಲಾಗಿ ಚಿಕನ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 kg ಚಿಕನ್ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಟರ್ಮರಿಕ್ ಪೌಡರ್ 1/2 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1.5 ಟೇಬಲ್ ಸ್ಪೂನ್ ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಇಲ್ಲಿ ನಾನು 2 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, 1 ನಿಂಬೆಹಣ್ಣು, 2 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಟೊಮೆಟೊನ ವಾಶ್ ಮಾಡಿ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾವು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಚಿಕನ್ ಕರಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದೇ ರೀತಿ ತುಂಬ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಅಂದರೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯ ಸೆಂಟ್ರಲ್ಲಿ ಒಂದು ವೈಟ್ ಕಲರ್ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, ಅದನ್ನು ಯೂಸ್ ಮಾಡಬಾರ್ದು ಸಾಂಬಾರಿಗೆ ಅಥವಾ ತಿನ್ನಬಾರ್ದು ನಾವು ಅಂತ ಹೇಳ್ತಾರೆ. ಅದು ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಆ ಪ್ಲೇಸ್ ಇದೆಯಲ್ಲ, ಆ ಪ್ಲೇಸ್ ಅದನ್ನು ತೆಗೆದುಬಿಡಬೇಕು ಅಂತ. ಅದರಲ್ಲಿ ಅದು ತಿಂದರೆ ಜಾಸ್ತಿ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಹೇಳಿರೋದು ಕೇಳಿದ್ದೀನಿ, ಅದು ನಿಜನ ಸುಳ್ಳ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ಈರುಳ್ಳಿ ಕಟ್ ಮಾಡುವಾಗ ಅದನ್ನು ತೆಗಿತೀನಿ. ಇವಾಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತೀನಿ, ಚಿಕನ್ ಮಸಾಲ ಇರುತ್ತಲ್ಲ ಅದಕ್ಕೆ 3 ಹಸಿಮೆಣಸಿನ್ಕಾಯಿ. ಅದು ಖಾರ ಆಗ್ಬೋದೇನೋ ಅಂತ ಅನಿಸುತ್ತೆ. ನಂತರ ಕರಿ ಲೀವ್ಸ್ ಅಷ್ಟೇ, ನೀವು ಯೂಸ್ ಮಾಡುವಾಗ ಚೆನ್ನಾಗಿ ನೋಡಿ ವಾಶ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ತೆಂಗಿನಕಾಯಿ, ಸ್ವಲ್ಪ ತೆಂಗಿನಕಾಯಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗ್ರೇವಿಯಷ್ಟು ತೆಂಗಿನಕಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಜೀರಾ, ಟೊಮ್ಯಾಟೊ, ಆಮೇಲೆ ಈರುಳ್ಳಿ ನಾವು ಕಟ್ ಮಾಡಿ ಇಟ್ಕೊಂಡಿರೋದ್ರಲ್ಲೇ ಒಂದು 20% ಅಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮತ್ತು ಹುರಿಗಡಲೆ ಇದ್ದರೆ ಅದು ಹಾಕ್ಕೋಬೋದು. ಚಕ್ಕೆ, ಲವಂಗ ಇದು ಇಷ್ಟನ್ನು ಹಾಕಿ ನಾವು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೊಳ್ಳೋಣ. ತುಂಬ ತೆಳ್ಳಗಾಗೋದು ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಕರಿ ಲೀವ್ಸ್, ಈರುಳ್ಳಿ, ಚಕ್ಕೆ, ಲವಂಗ, ಸ್ಟಾರ್ ಇದಿಷ್ಟು ಹಾಕಿ ಜೀರಾ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಜೀರಾ ಯೂಸ್ ಮಾಡಬೇಕು, ಯಾಕಂದರೆ ಜೀರಾ ಹೆಲ್ತಿಗೆ ತುಂಬ ಒಳ್ಳೆಯದು. ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಕರಿಮೆಣಸು ಅಷ್ಟೇ ತುಂಬ ಒಳ್ಳೆಯದು ಹೆಲ್ತಿಗೆ. ಇದನ್ನೆಲ್ಲ ನಾವು ಆದಷ್ಟು ನಮ್ಮ ಫುಡ್ಡಲ್ಲಿ ನಾವು ತಗೊಂಡ್ರೆ ನಾವು ಹೆಲ್ದಿಯಾಗಿರೋದಕ್ಕೆ ಸಾಧ್ಯ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಬೌಲ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಬೌಲಲ್ಲಿ ಹಾಕಿ ಇಟ್ಕೊಳ್ಳೋಣ. ಇವಾಗ ಹಾಕಿಟ್ಕೊಂಡಿದ್ದೀನಿ. ನಂತರ ಇದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅದಕ್ಕೆ ನೀರು ಹಾಕಿ ಅದಕ್ಕೆ ಆ್ಯಡ್ ಮಾಡಿ ಇಷ್ಟು ಗಟ್ಟಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೀನಿ. ಯಾವುದೇ ನಾನ್ ವೆಜ್ ಐಟಮ್ಸ್ ಆದರೂ ಸರಿಯೇ, ಮಣ್ಣಿನ ಪಾತ್ರೆಯಲ್ಲಿ ಬರೋ ರುಚಿ ಯಾವುದ್ರಲ್ಲೂ ಬರೋಲ್ಲ, ತುಂಬ ರುಚಿಯಾಗಿರುತ್ತೆ. ಸೊ ಮಣ್ಣಿನ ಪಾತ್ರೆ ತಗೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಮಣ್ಣಿನ ಪಾತ್ರೆ ಹೀಟ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅದಾದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಈರುಳ್ಳಿ ಇಷ್ಟು ಫ್ರೈ ಆಗ್ತಾ ಇದ್ದಾಗೆ ಕರಿ ಲೀವ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು 4ರಿಂದ 5 ಕರಿ ಲೀವ್ಸ್ ಆ್ಯಡ್ ಮಾಡಿ ಅದು ಫ್ರೈ ಆದಮೇಲೆ ಇದು ಯಾವುದು ಹಸಿಮೆಣಸಿನ್ಕಾಯಿ ಇತ್ತಲ್ಲ, ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚಿಕನೆಲ್ಲ ಆ್ಯಡ್ ಮಾಡಿದ ಮೇಲೆ ಹಾಕೋದಕ್ಕಿಂತ ಈರುಳ್ಳಿ ಜೊತೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಟೊಮೆಟೊ ಲಾಸ್ಟಲ್ಲಿ ಟೊಮೆಟೊ ಆ್ಯಡ್ ಮಾಡಿ. ಟೊಮೆಟೊ ತುಂಬ ಬೇಯೋದು ಬೇಡ, ತುಂಬ ಮೆತ್ತಗಾಗಲೂಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ 1 ನಿಮಿಷ ಫ್ರೈ ಮಾಡ್ಕೊಬಿಡೋಣ, ಅಷ್ಟೇ ಸಾಕು. ನೋಡಿ ಈ ಥರ ಮಾಡ್ತಾನೆ ಇರಬೇಕು, ಚೆನ್ನಾಗಿ ಫ್ರೈ ಆಗೋವರೆಗೂ ಈ ಥರ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಿದ್ದೀನಿ. 1 kg ಚಿಕನ್ಗೆ 1 ಪ್ಯಾಕೆಟೇ ಹಾಕಬೇಕು ಅಂತ ಏನಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಒಂದು ಪ್ಯಾಕೆಟಲ್ಲಿ ಅದರ ಬ್ಯಾಗಲ್ಲಿ ಇಷ್ಟು kgಗೆ ಇಷ್ಟು ಅಂತ ಹಾಕಿರ್ತಾರೆ, ನಾವು ಅಷ್ಟಕ್ಕೆ ಹಾಕಿ ಮಾಡಬೇಕು ಅಂತ ಏನಿಲ್ಲ. ನಾನು ಇದರಲ್ಲಿ ಅರ್ಧದಷ್ಟು 1 kgಗೆ $10 ಚಿಕನ್ ಮಸಾಲ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಚಿಕನ್ ಮಸಾಲ ಆ್ಯಡ್ ಮಾಡಿ, ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಬ್ಯಾಲೆನ್ಸ್, ಆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ. ನಂತರ ನಾನು ಇದಕ್ಕೆ ಜೀರಾ ಪೌಡರ್ ಆ್ಯಡ್ ಮಾಡಿಕೊಂಡೆ. ಜೀರಾ ಪೌಡರ್ ಅಂದರೆ
ಅದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತಲ್ಲ ಜೀರಾ ಪೌಡರ್ದು, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ನಂತರ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ಗೆ ನಾನು ನೀರು ಆ್ಯಡ್ ಮಾಡಲ್ಲ, ಯಾಕೆ ಗೊತ್ತಾ, ಚಿಕನಲ್ಲಿರೋ ನೀರೇ ತುಂಬ ಬಿಟ್ಕೊಂಡಿರುತ್ತೆ. ಮತ್ತು ನಾವು ಅದಕ್ಕೆ ನೀರು ಆ್ಯಡ್ ಮಾಡಿದ್ರೆ ಚಿಕನ್ ತಿಳಿ ಸಾರಾಗೋಗುತ್ತೆ. ಸೊ ನಾನು ಇದನ್ನು ಹೀಗೇ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇದಕ್ಕೆ ಬೇರೆ ಏನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ ನಾನು, ಯಾಕೆ ಗೊತ್ತಾ, ಆಲ್ರೆಡಿ ನಾನು ಇದಕ್ಕೆ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಮತ್ತು ಇನ್ನೇನು ಆ್ಯಡ್ ಮಾಡುವಂಥದ್ದಿಲ್ಲ, ಸಿಂಪಲಾಗಿ ಮಾಡೋದ್ರಿಂದ. ಓಕೆನಾ. ನೋಡಿ, ಇವಾಗ ಒಂಚೂರು ನೀರಿರಲಿಲ್ಲ. ಇವಾಗ ಬೆಂದಾದಮೇಲೆ ಎಷ್ಟು ನೀರಾಗಿದೆ ಅಂತ ನೀವೇ ನೋಡ್ಬೋದು. ಇವಾಗ ನೋಡಿ ಇಷ್ಟು ಆಗಿದೆ. ಇವಾಗ ನಾನು ಒಂದು 5 ನಿಮಿಷ ಕುದಿಸ್ಕೊಂಡಿರ್ಬೋದು, ಇಷ್ಟು ನೀರಾಯಿತು. ನಂತರ ಇದಕ್ಕೆ ಮಿಕ್ಸಿ ಮಾಡಿಟ್ಕೊಂಡಂಥ ಕೊಕೊನಟ್ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಡ್ತಿದ್ದೀನಿ. ಏನು ತೆಂಗಿನಕಾಯಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಗಟ್ಟಿ ಗ್ರೇವಿ ಥರನೇ ನಾನು ಮಿಕ್ಸ್ ಮಾಡಿ ಹಾಗೇ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋದು. ಸ್ವಲ್ಪ ಮಿಕ್ಸಿ ಜಾರಲ್ಲಿ ಈ ಬೌಲಲ್ಲಿದ್ದ ಇದಿತ್ತಲ್ವ, ಏನು ಸ್ವಲ್ಪ ಅಲ್ಲಿ ಇಲ್ಲಿ ಅಂಟ್ಕೊಂಡಿರುತ್ತಲ್ವ, ಅದನ್ನು ಸ್ವಲ್ಪ ವಾಶ್ ಮಾಡಿ ನೀರು ಆ್ಯಡ್ ಮಾಡಿ ಇಷ್ಟು ಗಟ್ಟಿಯಾಗಿ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ನೋಡಿ, ಇವಾಗ ಲಿಡ್ ಕ್ಲೋಸ್ ಮಾಡಿದೆ. ಇವಾಗ ಓಪನ್ ಮಾಡಿದೆ. ನೋಡಿ, ತುಂಬ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿ ಬರುವಾಗ ನಾವು ಇದಕ್ಕೆ ಏನು ಬೇಕು, ಏನಾದ್ರು ಕಡಿಮೆ ಇದೆಯಾ, ಉಪ್ಪು ಕಡಿಮೆ ಇದೆಯಾ, ಖಾರ ಬೇಕಾ ಎಲ್ಲ ಚೆಕ್ ಮಾಡಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ಮತ್ತು ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿ, ಮತ್ತು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕುದಿ ಬಂದಮೇಲೆ ಧನಿಯಾ ಪೌಡರ್ ಆ್ಯಡ್ ಮಾಡಿಕೊಂಡೆ. ಓಕೆನಾ. ಧನಿಯಾ ಪೌಡರ್ ಒಂದು 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡಿ ಇದನ್ನು ನಾವು ಒಂದು ನಿಂಬೆಹಣ್ಣು, 1 kg ಚಿಕನ್ಗೆ 1 ನಿಂಬೆಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿದ್ಮೇಲೆ ಮತ್ತೆ ನಾನು ಇದಕ್ಕೆ ಜೀರಾ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಅಂದರೆ 1 kg ಚಿಕನ್ಗೆ 10 ರೂಪಾಯಿದು ಜೀರಾ ಪೌಡರ್ 1 ಪ್ಯಾಕೆಟ್ ಯೂಸ್ ಮಾಡ್ತೀನಿ ನಾನು. ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಕಾಣಿಸೋದಕ್ಕೆ ಅಷ್ಟೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಚಿಕನ್ ಕರಿ ರೆಡಿಯಾಗಿದೆ. ಸೂಪರಾಗಿ ಘಮ ಘಮ ತುಂಬ ಚೆನ್ನಾಗಿ ಬಂದಿರುತ್ತೆ. ಗ್ರೇವಿ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.